ಗಾಯ್ಸ್ ಇಮ್ಯಾಜಿನ್ ಮಾಡಿ, ನಿಮಗೆ ವರ್ಷಗಳಿಂದ ಕ್ರಶ್ ಇದ್ದ ಹುಡುಗಿ ಒಂದು ದಿನ ಸಡನ್ ಆಗಿ ನಿಮ್ಮನ್ನ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೊದ್ಲಿಗಂತೂ ಡ್ರೀಮ್ ಕಮ್ ಟ್ರೂ ಅನ್ಸುತ್ತೆ ಅಲ್ವಾ? ಆದ್ರೆ ಅದೇ ಲವ್ ಸ್ಲೋಲಿ ಒಬ್ಸೆಷನ್ ಆಗಿ ಒಬ್ಸೆಷನ್ ನೈಟ್ ಮೇರ್ ಆಗಿ ಚೇಂಜ್ ಆದ್ರೆ, ಒಬ್ಬ ಹುಡುಗ ತನ್ನ ಕ್ರಶ್ ತನ್ನ ಲವ್ ಮಾಡ್ಬೇಕು ಅಂತ ಒಂದು ವಿಶ್ ಮಾಡ್ತಾನಷ್ಟೇ. ವಿಶ್ ಫುಲ್ಫಿಲ್ ಆಗುತ್ತೆ, ಬಟ್ ಅದಾದ್ಮೇಲೆ ಶುರುವಾಗೋ ಹಾರರ್, ಮ್ಯಾಡ್ನೆಸ್ ಮತ್ತೆ ಡೇಂಜರಸ್ ಒಬ್ಸೆಷನ್ ಅವನ ಎಂಟೈರ್ ಲೈಫ್ ನ ಡೆಸ್ಟ್ರಾಯ್ ಮಾಡುತ್ತೆ. ಈ ಸ್ಟೋರಿಯಲ್ಲಿ ವಿಲನ್ ಯಾರು? ಒಬ್ಸೆಷನ್ ಗೆ ಒಳಗಾದ ಹುಡುಗಿನ ಅಥವಾ ಆ ವಿಶ್ ಮಾಡಿದ ಹುಡುಗನ? ಈ ಮೂವಿನ ಒಬ್ಬ ಯೂಟ್ಯೂಬರ್ ಡೈರೆಕ್ಟ್ ಮಾಡಿದಾನೆ ಅಂತಂದ್ರೆ ನಂಬ್ತೀರಾ? ಎಸ್, ಇದು ನಿಜಾನೇ. ಯಾಕಂದ್ರೆ ಇದು ಬರೀ 9 ಕೋಟಿಯಲ್ಲಿ ಡೈರೆಕ್ಟ್ ಆಗಿರೋ ಮೂವಿ 2000ಕ್ಕಿಂತ ಜಾಸ್ತಿ ಕೋಟಿ ಗಳಿಸಿದೆ. ಒಬ್ಸೆಷನ್ ಅನ್ನೋ ಈ ಒಂದು ಸಿನಿಮಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಡಿಸ್ಕಸ್ ಆಗ್ತಾ ಇದೆ. ಕಡಿಮೆ ಬಜೆಟ್ ನಲ್ಲಿ ಮಾಡಿದ್ರು ಸ್ಟೋರಿ ಮತ್ತು ಕಾನ್ಸೆಪ್ಟ್ ನಿಂದ ಆಡಿಯನ್ಸ್ ಅಟೆನ್ಷನ್ ಫುಲ್ ಗ್ರ್ಯಾಪ್ ಮಾಡಿದೆ. ಸೊ ಜಾಸ್ತಿ ಮಾತಾಡೋದಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ಮೂವಿನ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಾವು ಬಿಯರ್ ಬೇಲಿ ಅನ್ನೋ ಹುಡುಗನ ನೋಡ್ತೀವಿ. ಅವನು ತನ್ನ ಫ್ರೆಂಡ್ಸ್ ಇಯಾನ್ ಮತ್ತೆ ಸಾರಾ ಜೊತೆ ಕುತ್ಕೊಂಡಿರ್ತಾನೆ. ಆಕ್ಚುಲಿ ಬಿಯರ್ ಬೇಲಿ ಚಿಕ್ಕವನಿದ್ದಾಗಿಂದಾನೆ ನಿಕ್ಕಿ ಫ್ರೀಮನ್ ಅನ್ನೋ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಆದ್ರೆ ನಿಕ್ಕಿ ಎದುರು ತನ್ನ ದಿಲ್ ಕಿ ಬಾತ್ ಹೇಳೋಕೆ ಇವನಿಗೆ ಸಖತ್ ಭಯ. ಅದಕ್ಕೆ ಈ ಟೈಮ್ ನಲ್ಲಿ ಇವನು ಸಾರಾ ಮತ್ತೆ ಇಯಾನ್ ಮುಂದೆ ನಿಕ್ಕಿಗೆ ಪ್ರಪೋಸ್ ಮಾಡೋಕೆ ರಿಹರ್ಸಲ್ ಮಾಡ್ತಾ ಇದ್ದಾನೆ. ಅಂದ್ರೆ ನಿಕ್ಕಿ ಎದುರು ಬಂದಾಗ ತನ್ನ ಪ್ರೀತಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಹೇಳ್ತಾ ಬ್ಯಾರನ್ ಫುಲ್ ನರ್ವಸ್ ಆಗಿರ್ತಾನೆ. ಅವಾಗ ಸಾರಾ ಅವನಿಗೆ ಧೈರ್ಯ ತುಂಬತಾ ಹೇಳ್ತಾಳೆ, ಲೋ, ಇದ್ರಲ್ಲಿ ಹೆದರೋದೇನಿದೆ? ಅವಳು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ತಾನೆ, ನೀನು ಆರಾಮಾಗಿ ಅವಳ ಮುಂದೆ ನಿನ್ನ ಮನ್ಸಲ್ಲಿರೋದನ್ನ ಹೇಳ್ಕೊಂಡ್ಬಿಡು. ಆಕ್ಚುಲಿ ಈ 4 ಜನ ಒಂದೇ ಮ್ಯೂಸಿಕ್ ಸ್ಟೋರ್ ನಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಕೂಡ. ಆದ್ರೆ ಬ್ಯಾರನ್ ನಿಕ್ಕಿಗೆ ಫ್ರೆಂಡ್ ಗಿಂತ ಜಾಸ್ತಿನೇ ಲವ್ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ನಿಕ್ಕಿಯಲ್ಲಿ ಇಲ್ಲ. ಅದಕ್ಕೆ ಬ್ಯಾರನ್ ಸಾರಾ ಮತ್ತೆ ಇಯಾನ್ ಹತ್ರ ಐಡಿಯಾ ಕೇಳ್ತಾ ಇದ್ದ. ಇಲ್ಲಿ ಇಯಾನು ಮಜಾ ತಗೊಳ್ತಾನೆ. ಹೇಳ್ತಾನೆ, ಅವಳು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ರೆ ಅವಳಿಗೆ ಅವಳ ಬಾಲ್ಯದ ನಿಕ್ ನೇಮ್ ಇಟ್ಟಿ ಕರಿಬಾರ್ದ. ಆದ್ರೆ ಬ್ಯಾರನ್ಗೆ ಆತರ ಮಾತಾಡೋಕೆ ಇಷ್ಟ ಇರಲ್ಲ. ಸೊ ಎನಿವೇಸ್, ಇದಾದ್ಮೇಲೆ ಎಲ್ರು ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ಇದಾದ್ಮೇಲೆ ಬ್ಯಾರನ್ ಮನೆಗೆ ತಲುಪ್ತಾನೆ. ಅವನಿಗೊಂದು ದೊಡ್ಡ ಶಾಕ್ ಆದಿತ್ತು. ಅವನ ಸಾಕು ಬೆಕ್ಕು ಸ್ಯಾಂಡಿ ನೆಲದ ಮೇಲೆ ಸತ್ತು ಬಿದ್ದಿರುತ್ತೆ. ತನ್ನ ಬೆಕ್ಕನ್ನು ಈ ಒಂದು ಕಂಡೀಷನ್ ಅಲ್ಲಿ ನೋಡಿ ಬ್ಯಾರನ್ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅಸ್ಲಿಗೆ ತನ್ನ ಬೆಕ್ಕು ಹೇಗೆ ಸತ್ತಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ತಕ್ಷಣ ಅವನ ಕಣ್ಣು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಟ್ಯಾಬ್ಲೆಟ್ಸ್ ಮೇಲೆ ಬೀಳುತ್ತೆ. ಅವಾಗ ಅವನಿಗೆ ಮ್ಯಾಟರ್ ಅರ್ಥ ಆಗುತ್ತೆ. ಸ್ಯಾಂಡಿ ಗೊತ್ತಿಲ್ಲದೆ ಆ ಮೆಡಿಸಿನ್ ನ ತಿಂದಿರ್ಬೇಕು, ಅದಕ್ಕೆ ಅದರ ಪ್ರಾಣ ಹೋಗಿದೆ ಅಂತ. ಈಗ ಸೀನ್ ಶಿಫ್ಟ್ ಆಗುತ್ತೆ. ಬ್ಯಾರನ್ ಒಂದು ವಿಚಿತ್ರವಾದ ಶಾಪ್ ನಲ್ಲಿ ಕಾಣಿಸ್ತಾನೆ. ಅಲ್ಲಿ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಅವನ ಕಣ್ಣು ಒಂದು ಯೂನಿಕ್ ಆದ ವಿಶ್ ಕಾರ್ಡ್ ಮೇಲೆ ಬೀಳುತ್ತೆ. ಬ್ಯಾರನ್ ಆ ವಿಶ್ ಕಾರ್ಡ್ ನ ಬೈ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಅಟ್ ಎನಿ ಕಾಸ್ಟ್ ನಿಕ್ಕಿ ಪ್ರೀತಿ ಬೇಕೇ ಬೇಕಿತ್ತು. ಇದಾದ್ಮೇಲೆ ಅವನು ತನ್ನ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಒಂದು ಕ್ಲಬ್ಗೆ ಹೋಗ್ತಾನೆ. ಅಲ್ಲಿ ಎಲ್ರು ಚಿಲ್ ಮಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಮಸ್ತ್ ಮಾಹೋಲ್ ನಲ್ಲೂ ಕೂಡ ಬ್ಯಾರನ್ ಕಣ್ಣು ಮಾತ್ರ ಬರೀ ನಿಕ್ಕಿ ಮೇಲೆನೆ ಇರುತ್ತೆ. ಈ 4 ಜನ ಕ್ಲಬ್ ನಿಂದ ಆಚೆ ಬಂದಾಗ ಬ್ಯಾರನ್ ನಿಕ್ಕಿ ಹೇಳ್ತಾನೆ, ನಾನು ನನ್ನ ಕಾರ್ ನಲ್ಲಿ ನಿನ್ನ ಮನೆ ಡ್ರಾಪ್ ಮಾಡ್ತೀನಿ ಅಂತ. ದಾರಿಯಲ್ಲಿ ಇಬ್ರು ಮಾತಾಡ್ತಾ ಹೋಗ್ತಿರ್ತಾರೆ. ಬ್ಯಾರನ್ ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಭಯಕ್ಕೆ ಇವನಿಗೆ ಬಾಗಿಂದ ಮಾತುಗಳೇ ಬರ್ತಾ ಇರಲ್ಲ. ಬ್ಯಾರನ್ ನನ್ನ ಇಷ್ಟ ಪಡ್ತಾ ಇದ್ದಾನೆ, ಆದ್ರೆ ಹೇಳೋಕೆ ಅವನ್ ಕೈಲಿ ಆಗ್ತಿಲ್ಲ ಅನ್ನೋ ಮ್ಯಾಟ್ರ್ ನಿಕ್ಕಿ ಗೆಸ್ ಮಾಡ್ತಾಳೆ. ಅವಾಗ ನಿಕ್ಕಿ ತಾನಾಗಿಯೇ ಬ್ಯಾರನ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಮಾಡ್ತಾಳೆ, ನನ್ನನ್ನ ಲವ್ ಮಾಡ್ತಾ ಇದೀಯ ತಾನೆ ಅಂತ. ನಿಕ್ಕಿ ಕೇಳಿದಾಗ ಅವನಿಗೆ ಫುಲ್ ಗಾಬರಿ ಆಗುತ್ತೆ. ಅವನು ಸುಳ್ಳು ಹೇಳ್ತಾನೆ, ಅಚ್ಚೆ ಆತರ ಏನೂ ಇಲ್ಲ, ನೀನು ಜಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಇದಾದ್ಮೇಲೆ ನಿಕ್ಕಿ ತನ್ನ ಮನೆ ಒಳಗಡೆ ಹೊರಟು ಹೋಗ್ತಾಳೆ. ರಿಯಾಲಿಟಿ ಏನಪ್ಪಾ ಅಂತಂದ್ರೆ ನಿಕ್ಕಿಗೆ ಬ್ಯಾರನ್ ಮೇಲೆ ಯಾವುದೇ ಲವ್ ಇರಲ್ಲ. ಅವಳು ಅವನನ್ನ ಬರೀ ಒಬ್ಬ ಫ್ರೆಂಡ್ ಅಂತ ಅನ್ಕೊಂಡಿರ್ತಾಳಷ್ಟೇ. ನಿಕ್ಕಿ ಹೋದಾದ್ಮೇಲೆ ಬ್ಯಾರನ್ ತನ್ನ ಕಾರ್ ನಲ್ಲಿ ಕೂತು ಬ್ಯಾಗ್ ನಿಂದ ಆ ವಿಶ್ ಕಾರ್ಡ್ ನ ಹೊರಗೆ ತೆಗಿತಾನೆ. ಅದನ್ನ ಓಪನ್ ಮಾಡಿದ ತಕ್ಷಣ ಅದರಿಂದ ಒಂದು ವಿಚಿತ್ರವಾದ ಮ್ಯೂಸಿಕ್ ಪ್ಲೇ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರ್ಡ್ ಒಳಗಡೆ ಒಂದು ಚಿಕ್ಕ ಮರದ ಕಡ್ಡಿ ಇರುತ್ತೆ. ಬ್ಯಾರನ್ ಆ ಕಡ್ಡಿಯನ್ನ ಮುರ್ಕೊಂಡು ತನ್ನ ವಿಶ್ ನ ಕೇಳ್ಕೊತಾನೆ. ಆಕ್ಚುಲಿ ಈ ಒಂದು ಪ್ರೊಸೀಜರ್ ಇದೆಯಲ್ಲ, ಅದು ತುಂಬಾನೇ ಓಲ್ಡ್ ಪ್ರೊಸೀಜರ್. ತುಂಬಾ ಜನ ಈ ತರ ಮಾಡ್ತಿರ್ತಾರೆ ಹಾಲಿವುಡ್ ಅಲ್ಲಿ. ಬ್ಯಾರನ್ ಏನ್ ವಿಶ್ ನ ಕೇಳ್ಕೊತಾನೆ ಅಂತಂದ್ರೆ, ನಿಕ್ಕಿ ಈ ಪ್ರಪಂಚದಲ್ಲಿ ಬೇರೆ ಎಲ್ಲರಿಗಿಂತ ನನ್ನನ್ನೇ ಅತಿ ಹೆಚ್ಚಾಗಿ ಲವ್ ಮಾಡಬೇಕು ಅಂತ. ವಿಶ್ ಕೇಳ್ಕೊಂಡು ಬ್ಯಾರನ್ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಒಂದು ಮಿರಾಕಲ್ ಆಗುತ್ತೆ. ಅವನು ನೋಡ್ತಾನೆ ನಿಕ್ಕಿ ಮತ್ತೆ ಓಡೋಡಿ ಮನೆ ಆಚೆ ಬರ್ತಾ ಇದ್ದಾಳೆ. ಅವಳು ಬ್ಯಾರನ್ ಹತ್ರ ಬಂದ್ಬಿಟ್ಟು ಹೇಳ್ತಾಳೆ, ನಾನು ಇವತ್ತಿನ ರಾತ್ರಿ ನಿನ್ ಮನೇಲೆ ಉಳ್ಕೋತೀನಿ. ಅವಳು ಅದಕ್ಕೊಂದು ರೀಸನ್ ಕೊಡ್ತಾಳೆ, ನಮ್ಮ ಅಪ್ಪಂಗೆ ಸಖತ್ ಹುಷಾರಿಲ್ಲ, ಅವರಿಗೆ ಕ್ಯಾನ್ಸರ್ ಇದೆ, ಅದಕ್ಕೆ ನನಗೆ ಮನೇಲಿ ಒಬ್ಳೆ ಇರೋಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಈಗ ಬ್ಯಾರನ್ ಒಮ್ಮೆ ನಿಕ್ಕಿನ ನೋಡ್ತಾನೆ, ಇನ್ನೊಮ್ಮೆ ತನ್ನ ಆ ವಿಶ್ ಕಾರ್ಡ್ ನ ನೋಡ್ತಾನೆ. ಕಾರ್ಡ್ ಹತ್ರ ಕೇಳಿದ ವಿಶ್ ಇಷ್ಟು ಬೇಗ
ಈ ರೇಂಜ್ ಗೆ ನಿಜ ಆಗುತ್ತೆ ಅಂತ ಅವನಿಗೆ ನಂಬೋಕೆ ಆಗ್ತಾ ಇರಲ್ಲ. ಬ್ಯಾರನ್ ನಿಕ್ಕಿನ ಕರ್ಕೊಂಡು ತನ್ನ ಮನೆಗ್ ಬರ್ತಾನೆ. ಈಗ ನಿಕ್ಕಿ ಕಂಪ್ಲೀಟ್ ಆಗಿ ಬ್ಯಾರನ್ ಹೇಗೆ ಅನ್ಕೊಳ್ತಿದ್ನೋ ಹಾಗೆ ಬಿಹೇವ್ ಮಾಡ್ತಾ ಇರ್ತಾಳೆ. ಇದಾದ್ಮೇಲೆ ಬ್ಯಾರನ್ ಮತ್ತೆ ನಿಕ್ಕಿ ಜೊತೆಯಾಗಿ ಸ್ಟೋರ್ ಗೆ ಹೋಗ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಎಲ್ಲಾ ಕಡೆ ಜೊತೆಗೆ ಹೋಗ್ತಾ ಇರ್ತಾರೆ. ಇವರಿಬ್ರು ನಡುವೆ ಸಡನ್ ಆಗಿ ಈ ತರ ಕ್ಲೋಸ್ನೆಸ್ ಜಾಸ್ತಿ ಆಗಿರೋದ್ನ ನೋಡಿ ಸಾರಾ ಮತ್ತೆ ಇಯಾನ್ ಗೆ ಫುಲ್ ಶಾಕ್ ಆಗುತ್ತೆ. ಒಂದೇ ನೈಟ್ ನಲ್ಲಿ ನಿಕ್ಕಿ ಬ್ಯಾರನ್ ಹಿಂದ್ಗಡೆ ಈ ರೇಂಜ್ ಗೆ ಕ್ರೇಜಿ ಆಗೋಕೆ ಏನ್ ಚೇಂಜ್ ಆಯ್ತು ಅಂತ ಅವ್ರಿಗೆ ಅರ್ಥ ಆಗ್ತಿರಲ್ಲ. ಒಂದು ದಿನ ಇಯಾನ್ ಬ್ಯಾರನ್ ಗೆ ಕೇಳ್ತಾನೆ, ಏನ್ ಮಗ ನಿಕ್ಕಿ ಹೆಂಗೋ ಒಪ್ಕೊಂಡ್ಬಿಟ್ಲಲ್ಲ, ಹೇಗೆ ಇವೆಲ್ಲ ಯಾವ ತರ ಬುಟ್ಟಿಗೆ ಹಾಕೊಂಡು ಹೇಳಿ ನಮಗೂ ಸ್ವಲ್ಪ ಅಂತ ಕೇಳ್ತಾನೆ. ಅದಕ್ಕೆ ಬ್ಯಾರನ್ ಸುಳ್ಳು ಹೇಳ್ತಾನೆ, ನಿಕ್ಕಿ ತಂದೆಗೆ ಕ್ಯಾನ್ಸರ್ ಇದೆಯಪ್ಪ, ಆ ಒಂದು ಬೇಸರದ ಟೈಮ್ ನಲ್ಲಿ ನಾವಿಬ್ರು ಒಬ್ರಿಗೊಬ್ರು ಹತ್ರ ಆಗಿದೀವಿ ಅಷ್ಟೇ. ನೆಕ್ಸ್ಟ್ ಡೇ ಬ್ಯಾರನ್ ಮತ್ತೆ ನಿಕ್ಕಿ ಒಂದು ರೆಸ್ಟೋರೆಂಟ್ ನಲ್ಲಿ ಇರ್ಬೇಕಾದ್ರೆ ಬ್ಯಾರನ್ ಗೆ ಇಯಾನ್ ಕಡೆಯಿಂದ ಒಂದು ಫೋನ್ ಬರುತ್ತೆ. ಇಯಾನ್ ಅವನಿಗೆ ಒಂದು ಶಾಕಿಂಗ್ ಮ್ಯಾಟರ್ ಹೇಳ್ತಾನೆ, ಮಗ ನಿಕ್ಕಿ ನಿಂಗೆ ಸುಳ್ಳು ಹೇಳ್ತಿದ್ದಾಳೆ, ಅವಳ ತಂದೆಗೆ ಕ್ಯಾನ್ಸರ್ ಇಲ್ಲ, ಏನೂ ಇಲ್ಲ, ಅವರಿಗೆ ಯಾವ ಕಾಯಿಲೆನೂ ಇಲ್ಲ, ಅವರು ಕಂಪ್ಲೀಟ್ ಆಗಿ ಸೂಪರ್ ಆಗಿದ್ದಾರೆ. ಇದನ್ ಕೇಳಿ ಬ್ಯಾರನ್ ಗೆ ಫುಲ್ ಶಾಕ್ ಆಗುತ್ತೆ. ಅವನು ಟೇಬಲ್ ಹತ್ರ ವಾಪಸ್ ಬಂದು ನಿಕ್ಕಿ ಕೇಳ್ತಾನೆ, ನಿಜವಾಗ್ಲೂ ನಿಮ್ಮ ಅಪ್ಪಂಗ್ ಹುಷಾರಿಲ್ವಾ? ಬ್ಯಾರನ್ ಈ ಕ್ವಶನ್ ಮಾಡಿದ್ದೆ ತಡ ನಿಕ್ಕಿ ಮೂಡು ಫುಲ್ ಸಡನ್ ಆಗಿ ಡೇಂಜರಸ್ ಆಗಿ ಚೇಂಜ್ ಆಗುತ್ತೆ. ನೀವು ರೀಲ್ಸ್ ಅಲ್ಲಿ ಮತ್ತೆ ಮೀಮ್ಸ್ ಅಲ್ಲಿ ನೋಡಿರ್ತಿರಲ್ಲ, ಆ ಒಂದು ಮೀಮು ನೋ ನೋ ಅಂತ ಕಿರ್ಚೋದು, ಅದೇ ತರ ಅವಳು ಮೆಂಟಲ್ ತರ ನೋ ನೋ ಅಂತ ಕಿರ್ಚ್ತಾ ತನ್ನ ಸೀಟ್ ನಿಂದ ಎದ್ದು ನಿಂತು ಬಿಡ್ತಾಳೆ. ಇಡೀ ರೆಸ್ಟೋರೆಂಟ್ ನಲ್ಲಿ ದೊಡ್ಡ ತಮಾಷೆ ಕ್ರಿಯೇಟ್ ಆಗುತ್ತೆ. ಬ್ಯಾರನ್ ಹೇಗೋ ಮಾಡಿ ನಿಕ್ಕಿನ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಬರ್ತಾನೆ. ಈಗ ರಾತ್ರಿ ಆದ್ಮೇಲೆ ಕೂಡ ನಿಕ್ಕಿ ವಿಚಿತ್ರವಾಗಿ ಆಡೋದು, ಸೀನ್ ಕ್ರಿಯೇಟ್ ಮಾಡೋದು ಮಾಡ್ತಿರ್ತಾಳೆ. ಇದನ್ನ ನೋಡಿ ಬ್ಯಾರನ್ ಗೆ ಸಖತ್ ಭಯ ಆಗುತ್ತೆ. ಬ್ಯಾರನ್ ಗೆ ಏನೋ ಒಂಥರ ಫೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ನಾನು ನಿಕ್ಕಿ ಜೊತೆ ಇಲ್ಲ, ಬೇರೆ ಯಾವ್ದೋ ಹುಡುಗಿ ಜೊತೆ ಇದೀನಿ ಅಂತ. ಅಂಡ್ ಈ ಮ್ಯಾಟರ್ 100% ನಿಜ ಇತ್ತು ಗುರು. ಬ್ಯಾರನ್ ಕೇಳಿದ ಆ ವಿಶ್ ನಿಂದಾಗಿ ನಿಕ್ಕಿ ಬಾಡಿ ಒಳಗಡೆ ಯಾವುದೋ ಹೊರಗಿನ ದೆವ್ವದ ಆತ್ಮ ಬಂದು ಸೇರ್ಕೊಂಡಿತ್ತು. ಅದು ನಿಕ್ಕಿಯ ಅಸ್ತಿತ್ವವನ್ನೇ ಖಾಲಿ ಮಾಡ್ಬಿಟ್ಟಿತ್ತು. ಇದೇ ಕಾರಣಕ್ಕೆ ನಿಕ್ಕಿ ಈಗ ಪರ್ಮನೆಂಟ್ ಆಗಿ ಬ್ಯಾರನ್ ಮನೇಲಿ ಇರೋಕೆ ಸ್ಟಾರ್ಟ್ ಮಾಡ್ತಿದ್ಲು. ಮಾರನೇ ದಿನ ಬೆಳಿಗ್ಗೆ ಬ್ಯಾರನ್ ಆಫೀಸ್ಗೆ ಹೋಗಕ್ಕೆ ರೆಡಿ ಆದಾಗ ನಿಕ್ಕಿ ಇಡೀ ಡೋರ್ ಗೆ ಟೇಪ್ ಹಾಕಿ ಬ್ಲಾಕ್ ಮಾಡಿರೋದನ್ನ ನೋಡ್ತಾನೆ. ಬ್ಯಾರನ್ ನನ್ನ ಬಿಟ್ಟು ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಅವಳ ಹತ್ರ ಮಾಡಿರ್ತಾಳೆ. ಆದ್ರೂ ಬ್ಯಾರನ್ ಅಲ್ಲಿಂದ ಫೋರ್ಸ್ ಆಗಿ ಹೋಗಕ್ಕೆ ಟ್ರೈ ಮಾಡಿದಾಗ ನಿಕ್ಕಿ ಒಂಥರ ಪಕ್ಕ ದೆವ್ವ ತರ ಕಣ್ಣು ಮಿಟುಕ್ಸದೆ ಡೋರ್ ಎದುರು ಬಂದು ನಿಂತು ಬಿಡ್ತಾಳೆ. ಮಧ್ಯಾಹ್ನ ಬ್ಯಾರನ್ ಸ್ಟೋರ್ ನಲ್ಲಿ ತನ್ನ ಲಂಚ್ ಬಾಕ್ಸ್ ನ ಓಪನ್ ಮಾಡ್ತಾನೆ. ನಿಕ್ಕಿ ಅವನಿಗೋಸ್ಕರ ಒಂದು ಸ್ಯಾಂಡ್ವಿಚ್ ನ ಮಾಡ್ಕೊಟ್ಟಿರ್ತಾಳೆ. ಅಷ್ಟೇ ಅಲ್ಲ, ಜೊತೆಗೆ ಒಂದು ನೋಟ್ ಕೂಡ ಇಟ್ಟಿರ್ತಾಳೆ. ಬ್ಯಾರನ್ ಆ ನೋಟ್ ಬಗ್ಗೆ ಗಮನ ಕೊಡದೆ ಅರ್ಧ ಸ್ಯಾಂಡ್ವಿಚ್ ನ ತಿಂದ್ಬಿಡ್ತಾನೆ. ಅಷ್ಟರಲ್ಲಿ ಸಾರಾ ಅಲ್ಲಿಗೆ ಬಂದು ಇಬ್ರು ಮಾತಾಡ್ತಾರೆ. ಹೋಗ್ತಾ ಹೋಗ್ತಾ ಸಾರಾ ಕಣ್ಣು ಆ ನೋಟ್ ಮೇಲೆ ಬೀಳುತ್ತೆ. ಅವಳು ಅದನ್ನ ಎತ್ಕೊಂಡ್ಬಿಟ್ಟು ಜೋರಾಗಿ ಓದ್ತಾಳೆ. ಅದರಲ್ಲಿ ಬರ್ದಿರುತ್ತೆ, ವಾಟ್ ಈಸ್ ದ ವರ್ಡಿಕ್ಟ್ ಕ್ಯಾಟ್ ಅಂತ ಬರ್ದಿರುತ್ತೆ. ಇದರ ಮೀನಿಂಗು ಏನಿದೆ ತೀರ್ಪು ಬೆಕ್ಕೆ. ಇದನ್ನು ಕೇಳಿದ ತಕ್ಷಣ ಬ್ಯಾರನ್ ಗೆ ತಲೆ ತಿರುಗಿದ ಹಾಗೆ ಆಗುತ್ತೆ. ಅವನಿಗೆ ಮ್ಯಾಟರ್ ರಿವೀಲ್ ಆಗುತ್ತೆ. ನಿಕ್ಕಿ ಆ ಸ್ಯಾಂಡ್ವಿಚ್ ಒಳಗಡೆ ಬೇರೆ ಯಾವುದನ್ನು ಅಲ್ಲ, ಇವನ ಸತ್ತೋಗಿದ್ದ ಬೆಕ್ಕು ಸ್ಯಾಂಡಿ ಮಾಂಸವನ್ನು ಮಿಕ್ಸ್ ಮಾಡಿದ್ಲು. ಈ ಫೀಲಿಂಗು ಆಗ್ತಿದ್ದ ಹಾಗೆ ಬ್ಯಾರನ್ ಗೆ ಜೋರಾಗಿ ವಾಂತಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಬ್ಯಾರನ್ ಸಖತ್ತಾಗಿ ನೆಡಗೋಕೆ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ನಿಕ್ಕಿ ಇವನಿಗೆ ಬೆಕ್ಕು ತಿನ್ಸಿದಾಳೆ, ನಾಳೆ ಏನ್ ಮಾಡ್ತಾಳೋ ಅಂತ ಇವನಿಗೆ ತಾನು ಕೇಳಿದ ಆ ವಿಶ್ ಬಗ್ಗೆ ಸಖತ್ತು ಪಶ್ಚಾತ್ತಾಪ ಆಗ್ತಿರುತ್ತೆ. ಇಷ್ಟ ಎಲ್ಲಾ ಹಾರರ್ ಸೀನ್ಸ್ ಆಗ್ತಾ ಇದೆ ಅವನ ಲೈಫ್ ಅಲ್ಲಿ. ಆದ್ರೂ ಕೂಡ ಅವನಿಗೆ ದುರಾಸೆ ಇತ್ತು. ದುರಾಸೆ ಅನ್ನೋದ್ಕಿಂತ ಪ್ರೀತಿ ಇತ್ತು ಅವಳ ಮೇಲೆ. ಏನೇ ಆಗ್ಲಿ ಅಟ್ಲೀಸ್ಟ್ ನಿಕ್ಕಿ ನನ್ ಜೊತೆ ಇದ್ದಾಳಲ್ಲ ಅಂತ ಅವನಿಗೆ ಇಷ್ಟ ಆಗ್ತಾ ಇತ್ತು. ಇದಾದ್ಮೇಲೆ ಸಂಜೆ ಸ್ಟೋರ್ ಕೆಲಸ ಮುಗಿಸಿ ಬ್ಯಾರನ್ ತನ್ನ ಕಾರಲ್ಲಿ ಮನೆಗೆ ಬರ್ತಾ ಇರ್ಬೇಕಾದ್ರೆ ಕಾರ್ ನಲ್ಲಿ ಬಿದ್ದಿದ್ದ ಅದೇ ವಿಶ್ ಕಾರ್ಡ್ ಮೇಲೆ ಅವನ ಕಣ್ ಬೀಳುತ್ತೆ. ಆ ವಿಶ್ ಕಾರ್ಡ್ ಬ್ಯಾಕ್ ಸೈಡ್ ಒಂದು ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಬ್ಯಾರನ್ ಯೋಚನೆ ಮಾಡ್ತಾನೆ, ಯಾಕೆ ನಂಬರ್ ಕಾಲ್ ಮಾಡಿ ಈ ವಿಶ್ ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡಿಸಬಾರ್ದು ಅಂತ. ಬ್ಯಾರನ್ ತಕ್ಷಣ ಆ ನಂಬರ್ ಗೆ ಕಾಲ್ ಮಾಡ್ತಾನೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ ಸಖತ್ ಕಾಮ್ ಅಂಡ್ ಕೋಲ್ಡ್ ಆಗಿ ಮಾತಾಡ್ತಾನೆ. ಬ್ಯಾರನ್ ಸಿಟ್ಟಲ್ಲಿ ಹೇಳ್ತಾನೆ, ನನಗೆ ನನ್ನ ವಿಶ್ ನ ವಾಪಸ್ ತಗೋಬೇಕು ಅಂತ. ಆದ್ರೆ ಆ ಕಸ್ಟಮರ್ ಕೇರ್ ನವನ ರಿಪ್ಲೈ ಕೇಳಿ ಬ್ಯಾರನ್ ಗೆ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಆ ವ್ಯಕ್ತಿ ಹೇಳ್ತಾನೆ, ಈ ವಿಶ್ ಯಾವಾಗ ಎಂಡ್ ಆಗುತ್ತೆ ಅಂತಂದ್ರೆ ಐದರ್ ನೀನ್ ಸಾಯ್ಬೇಕು ಅಥವಾ ನಿಕ್ಕಿ ಸಾಯ್ಬೇಕು. ಇದರ ಮೀನಿಂಗು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ಗುರು. ಈ ಶಾಪ್ ದಿಂದ ಮುಕ್ತಿ ಸಿಗ್ಬೇಕು ಅಂತಂದ್ರೆ ಒಂದೇ ಒಂದು ದಾರಿ, ಇಬ್ಬರಲ್ಲಿ ಒಬ್ರು ಸಾಯ್ಲೇಬೇಕು. ಬ್ಯಾರನ್ ಗೆ ಅರ್ಥ ಆಗುತ್ತೆ ತಾನು ಒಂದು ದೊಡ್ಡ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅವನು ಭಯದಲ್ಲೇ ಮನೆ ಒಳಗಡೆ ಹೋದಾಗ ನೋಡ್ತಾನೆ. ಅವಳು ನೋಡ್ಬಿಟ್ಟಂತೂ ಅವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದ್ರೆ ನಿಕ್ಕಿ ಬೆಳಿಗ್ಗೆ ಯಾವ ಹಾರರ್ ಪೋಸ್ ನಲ್ಲಿ ನಿಂತಿದ್ಲೋ ಇನ್ನು ಅಲ್ಲಾಡ್ದಂಗೆ ಅದೇ ಜಾಗದಲ್ಲಿ ನಿಂತಿರ್ತಾಳೆ. ಅವಳ ಇಡೀ ಬಾಡಿ ಡರ್ಟಿ ಆಗಿರುತ್ತೆ. ಬ್ಯಾರನ್ ನಿಕ್ಕಿನ ಫ್ರೆಶ್ ಆಗೋಕೆ ವಾಶ್ರೂಮ್ ಗೆ ಕಳಿಸ್ತಾನೆ. ಮತ್ತೆ ತಾನು ಆಚೆ ನಿಂತು ತನ್ನ ಬೆಕ್ಕು ಮತ್ತೆ ನಿಕ್ಕಿ ಬಗ್ಗೆ ಯೋಚಿಸ್ತಾ ಸಖತ್ ಪಶ್ಚಾತ್ತಾಪ ಪಟ್ಟಿರ್ತಾನೆ. ಇದಾದ್ಮೇಲೆ ಬ್ಯಾರನ್ ಮತ್ತೆ ನಿಕ್ಕಿ ತನ್ನ ಫ್ರೆಂಡ್ಸ್
ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗ್ತಾರೆ. ಆ ಒಂದು ಪಾರ್ಟಿಯಲ್ಲಿ ನಿಕ್ಕಿ ವಿಚಿತ್ರವಾದ ಮತ್ತೆ ಹಾರರ್ ಕಥೆಗಳನ್ನ ಹೇಳ್ತಾ ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ಈ ಒಂದು ಬಿಹೇವಿಯರ್ ನೋಡ್ಬಿಟ್ಟು ಪಾರ್ಟಿಯಲ್ಲಿದ್ದ ಎಲ್ರಿಗೂ ಸಖತ್ ಶಾಕ್ ಆಗುತ್ತೆ. ಅಲ್ಲಿ ನಿಕ್ಕಿ ಅಬ್ಸರ್ವ್ ಮಾಡ್ತಾಳೆ. ಬ್ಯಾರನ್ ಸಾರಾ ಪಕ್ಕ ಕುತ್ಕೊಂಡಿರ್ತಾನೆ. ನಿಕ್ಕಿಗೆ ಸಖತ್ ಜಲಸಿ ಆಗುತ್ತೆ. ಜಲಸಿ ಮತ್ತೆ ಕೋಪದಲ್ಲಿ ನಿಕ್ಕಿ ಅಲ್ಲಿಗೆ ನುಗ್ಗಿ ಸಾರಾನ ಮತ್ತೆ ಚೇರ್ ನ ಸಮೇತ ಹಿಂದಕ್ಕೆ ತಳ್ಳಿ ಕೆಳಗಿಡು ಬಿಡ್ತಾಳೆ. ಅದಾದ್ಮೇಲೆ ತಾನು ಬ್ಯಾರನ್ ಪಕ್ಕ ಕುತ್ಕೊಂಡ್ಬಿಟ್ಟು ಅವನಿಗೆ ಹುಚ್ಚಿ ತರ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಸಡನ್ ಆಗಿ ನಿಕ್ಕಿ ಒಳಗೆ ದೊಡ್ಡ ಚೇಂಜ್ ಆಗುತ್ತೆ. ಅವಳು ಜೋರಾಗಿ ಕಿರುಚ್ತಾ ಹಿಂದಕ್ ಸರಿತಾಳೆ. ಜಸ್ಟ್ ಕೆಲವು ಸೆಕೆಂಡ್ಸ್ ಅವಳ ಒಳಗಿರೋ ರಿಯಲ್ ನಿಕ್ಕಿಗೆ ಪ್ರಜ್ಞೆ ಬಂದ ಹಾಗೆ ಆಗುತ್ತೆ. ನಾನು ಎಲ್ಲಿದ್ದೀನಿ, ನನ್ ಜೊತೆ ಏನ್ ನಡೀತಾ ಇದೆ ಅಂತ ತನ್ನ ಈ ಒಂದು ಕಂಡೀಷನ್ ನಿಂದ ರೋಸಿ ಹೋದ ನಿಕ್ಕಿ ಅಲ್ಲೇ ಟೇಬಲ್ ಮೇಲಿದ್ದ ಒಂದು ಬೀರ್ ಬಾಟಲ್ ನ ಹೊಡೆದ್ಬಿಟ್ಟು ಆ ಗ್ಲಾಸ್ ಹೊಡೆದೋದ್ಮೇಲೆ ಅದ್ರ ಶಾರ್ಪ್ ಪೀಸ್ ಇರ್ತಾವಲ್ಲ ಅದನ್ನ ತಗೊಂಡು ಅದೇ ಪೀಸ್ ನಿಂದ ತನ್ನ ಫೇಸ್ ಮೇಲೆ ಚುಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ಇಡೀ ಫೇಸ್ ಬ್ಲಡ್ ನಿಂದ ಕಂಪ್ಲೀಟ್ ಆಗಿ ತುಂಬ ಹೋಗುತ್ತೆ. ಈ ಹಾರರ್ ಸೀನ್ ನ ನೋಡಿ ಪಾರ್ಟಿಯಲ್ಲಿ ಇರೋರೆಲ್ಲ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಲ್ಲರಿಗಿಂತ ಜಾಸ್ತಿ ಹೆದರಿದ್ದಂದ್ರೆ ಅದು ಬ್ಯಾರನ್ಗೆ ಇವಾಗ ಕಂಪ್ಲೀಟ್ ಆಗಿ ಅರ್ಥ ಆಗಿತ್ತು, ಇದು ನಾನು ಲವ್ ಮಾಡ್ತಿರೋ ಹುಡುಗಿ ನಿಕ್ಕಿ ಅಲ್ಲ ಅಂತ. ಇದು ಯಾವುದೋ ಒಂದು ಈವಿಲ್ ಸ್ಪಿರಿಟ್, ಇದು ಅವಳ ಬಾಡಿನ ಕಂಟ್ರೋಲ್ ಮಾಡ್ತಿದೆ ಅಂತ ಅವನಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವರಿಬ್ರು ಮನೆಗ್ ಬರ್ತಾರೆ. ಮನೆಗ್ ಬಂದ್ಮೇಲೆ ಬ್ಯಾರನ್ ನಿಕ್ಕಿ ಮೇಲೆ ಜೋರಾಗಿ ಕಿರಿಸ್ತಾನೆ. ನಿನಗೆ ಏನಾಗಿದೆ, ನೀನ್ ಏನ್ ಮಾಡ್ತಿದ್ಯಾ, ಇದು ನೀನೇ ತಾನೆ, ನೀನ್ ಯಾಕೆ ಸಸ್ಕೊಳಕ್ ಟ್ರೈ ಮಾಡ್ತಿದ್ಯಾ? ಇದಕ್ಕೆ ರಿಪ್ಲೈ ಮಾಡ್ತಾ ನಿಕ್ಕಿ ಹೇಳ್ತಾಳೆ, ನನಗನ್ಸುತ್ತೆ ನೀನ್ ಇವಾಗ ನನ್ನ ಲವ್ ಮಾಡ್ತಿಲ್ಲ, ನೀನು ಸಾರಾ ಕಡೆ ಅಟ್ರಾಕ್ಟ್ ಆಗ್ತಿದ್ಯಾ. ಬ್ಯಾರನ್ನು ಭಯದಲ್ಲೇ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ನಿಕ್ಕಿ ಅವನಿಗೆ ವಾರ್ನಿಂಗ್ ಕೊಡ್ತಾಳೆ, ನೀನೇನಾದ್ರೂ ನನ್ನಿಂದ ದೂರ ಹೋಗೋಕೆ ಟ್ರೈ ಮಾಡಿದ್ರೆ ನಾನು ನನ್ನನ್ನೇ ಕೊಲೆ ಮಾಡ್ಕೋತೀನಿ. ಆದ್ರೆ ನೆಕ್ಸ್ಟ್ ಮೂಮೆಂಟ್ ನಿಕ್ಕಿ ವಾಯ್ಸು ಮತ್ತೆ ಚೇಂಜ್ ಆಗುತ್ತೆ. ಈ ಸಾರಿ ಅವಳು ರಿಯಲ್ ನಿಕ್ಕಿ ಆಗಿದ್ಲು. ಅವಳು ಅಳ್ತಾ ಬ್ಯಾರನ್ಗೆ ಹೇಳ್ತಾಳೆ, ಆ ದೆವ್ವಾದ ಆತ್ಮ ಇವಾಗ ಮಲಗಿದೆ, ಇದೇ ರೈಟ್ ಟೈಮ್ ಬ್ಯಾರನ್, ನೀನು ನನ್ನ ಕೊಂದ್ಬಿಡು. ಬ್ಯಾರನ್ಗೆ ಅರ್ಥ ಆಗ್ತಿರಲ್ಲ ನಿಕ್ಕಿಯ ಯಾವ ರೂಪ ನಿಜ ಅಂತ. ಆದ್ರೆ ಅವನು ಏನ್ ಅನ್ಕೊಂಡ್ರು ಏನು ಮಾಡಕ್ ಆಗ್ತಿರಲ್ಲ, ಯಾಕಂದ್ರೆ ಇದು ಒಂದು ಡೆತ್ ವಿಶ್ ಆಗಿತ್ತು. ಅದೇ ರಾತ್ರಿ ಬ್ಯಾರನ್ ಫೋನಿಗೆ ಸಾರಾ ಕಡೆಯಿಂದ ಮತ್ತೊಂದು ಮೆಸೇಜ್ ಬರುತ್ತೆ. ಬ್ಯಾರನ್ ಮನೆ ಆಚೆ ಬಂದಾಗ ಸಾರಾ ಕಾರ್ ನಲ್ಲೇ ವೇಟ್ ಮಾಡ್ತಿರೋದ್ನ ನೋಡ್ತಾನೆ. ಬ್ಯಾರನ್ ಕಾರ್ ಒಳಗೆ ಕುತ್ಕೋತಾನೆ. ಸಾರಾ ಅವನಿಗೆ ಹೇಳ್ತಾಳೆ, ಬ್ಯಾರನ್ ನಾನು ನಿನಗೆ ನಿಕ್ಕಿ ಮತ್ತೆ ಇಯಾನ್ ಬಗ್ಗೆ ಒಂದು ಸೀಕ್ರೆಟ್ ಹೇಳ್ಬೇಕು. ಇಯಾನು ಮತ್ತೆ ನಿಕ್ಕಿ ಇದ್ರಲ್ಲ, ಅವರು ತುಂಬಾ ದಿವಸದಿಂದ ಸೀಕ್ರೆಟ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ. ಆದ್ರೆ ಸಡನ್ ಆಗಿ ಆ ಒಂದು ನೈಟ್ ಆದ್ಮೇಲೆ ನಿಕ್ಕಿ ನಿನ್ ಜೊತೆ ಇರೋಕೆ ಬಂದ್ಬಿಟ್ಲು. ಇದು ನಮ್ಗೆಲ್ಲ ದೊಡ್ಡ ಸರ್ಪ್ರೈಸ್ ಆಗಿತ್ತು. ಇವರಿಬ್ರು ಈ ಮ್ಯಾಟರ್ ನ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ವಿಂಡೋ ಹತ್ರ ನಿಕ್ಕಿ ಬಂದು ನಿಲ್ತಾಳೆ. ಕೋಪದಲ್ಲಿ ಹುಚ್ಚಿಯಾಗಿರೋ ನಿಕ್ಕಿ ಕಾರ್ ಗ್ಲಾಸ್ ನ ಹೊಡೆದ್ಬಿಟ್ಟು ಸಾರಾ ತಲೆಯನ್ನ ಹಿಡ್ಕೊಂಡು ಸ್ಟೇರಿಂಗ್ ಗೆ ಜೋರಾಗಿ ಚಚ್ತಾಳೆ. ಅಷ್ಟೇ ಅಲ್ಲ, ಇದಾದ್ಮೇಲೆ ಅವಳು ಪಕ್ಕದಲ್ಲಿರೋ ಒಂದು ಇಟ್ಟಿಗೆ ತಗೊಂಡು ಸಾರಾ ತಲೆಗೆ ಬ್ಯಾಕ್ ಟು ಬ್ಯಾಕ್ ಹೊಡೆದು ಅವಳನ್ನ ಅಲ್ಲೇ ತರತರವಾಗಿ ಒದ್ದಾಡ್ಸಿ ಕೊಂದ್ ಹಾಕ್ತಾಳೆ. ಈ ಒಂದು ಭಯಾನಕ ಮರ್ಡರ್ ಆದ್ಮೇಲೆ ಗಾಬರಿಯಾಗಿ ಬ್ಯಾರನ್ ಮತ್ತೆ ಅದೇ ಮ್ಯಾಜಿಕಲ್ ಶಾಪ್ ಗೆ ಓಡ್ ಹೋಗ್ತಾನೆ. ಅವನು ಅಬ್ಸರ್ವ್ ಮಾಡ್ತಾನೆ, ಅಲ್ಲಿ ಇನ್ನೂ ಕೆಲವು ವಿಶ್ ಕಾರ್ಡ್ ಗಳು ಉಳ್ಕೊಂಡಿದಾವೆ. ಅವನ್ನ ಎತ್ಕೊಂತಾನೆ. ಎತ್ಕೊಂಡ್ಬಿಟ್ಟು ಅವನ್ ನೋಡ್ತಾನೆ, ಆ ಶಾಪ್ ನಲ್ಲಿ ಇವತ್ತು ಆ ಲೇಡಿ ಬದಲು ಅವನ ಹಸ್ಬೆಂಡ್ ಇದ್ದ. ಬ್ಯಾರನ್ ಕೋಪದಲ್ಲಿ ಅವನಿಗೆ ಹೇಳ್ತಾನೆ, ಯಾಕ್ರೋ ನೀವು ಇಂತ ಪ್ರಾಣ ತಗೊಳ್ಳೋ ಥಿಂಗ್ಸ್ ನ ಸೇಲ್ ಮಾಡ್ತೀರಾ? ಅದಕ್ಕೆ ಆ ಶಾಪ್ ಕೀಪರು ಕೂಲ್ ಅಂಡ್ ಕಾಮ್ ಆಗಿ ಹೇಳ್ತಾನೆ, ಇದು ಜಸ್ಟ್ ನಾರ್ಮಲ್ ವಿಶ್ ಕಾರ್ಡ್ ಅಷ್ಟೇ ಗುರು, ಜನ ಅವ್ರವ್ರ ಇಷ್ಟದಂತೆ ತಗೊಳ್ತಾರಷ್ಟೇ. ಇದನ್ನ ಕೇಳಿಸ್ಕೊಂಡು ಬ್ಯಾರನ್ ಹೇಳ್ತಾನೆ, ಒಂದು ವೇಳೆ ವಿಶ್ ನಿಂದ ಏನಾದ್ರೂ ಉಲ್ಟಾ ಪಲ್ಟಾ ಆದ್ರೆ ಅದನ್ನ ರಿವರ್ಸ್ ಮಾಡೋದು ಹೇಗಪ್ಪ? ಶಾಪ್ ಕೀಪರ್ ರಿಪ್ಲೈ ಕೊಡ್ತಾನೆ, ವಿಶ್ ಒಂದೇ ಒಂದು ಕಂಡೀಷನ್ ಮೇಲೆ ವಾಪಸ್ ಆಗೋಕೆ ಸಾಧ್ಯ, ನಿನ್ ಪರವಾಗಿ ಬೇರೆ ಯಾರಾದ್ರೂ ತನ್ನ ವಿಶ್ ಕಾರ್ಡ್ ನಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಬ್ಯಾರನ್ ತಕ್ಷಣ ತನ್ನ ಕಾರ್ ಒಳಗೆ ಹೋಗ್ಬಿಟ್ಟು ಹೊಸ ವಿಶ್ ಕಾರ್ಡ್ ನ ತಗೊಂಡು ಸ್ಟಿಕ್ ಹೊರಗಡೆ ತೆಗೆದು ಅದನ್ನ ಮುರಿಯೋಕೆ ಟ್ರೈ ಮಾಡ್ತಾನೆ. ಯಾಕೆ ಅಂದ್ರೆ ತಾನ್ ಮಾಡ್ಕೊಂಡಿರೋ ವಿಶ್ ನ ರಿವರ್ಸ್ ಮಾಡೋದಿಕ್ಕೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆ ಒಂದು ಮರದ ಕಡ್ಡಿ ಸ್ಟಿಕ್ ಇರುತ್ತಲ್ಲ, ವಿಶ್ ಕಾರ್ಡಿನ ಸ್ಟಿಕ್, ಅದು ಮುರಿಯೋದೇ ಇಲ್ಲ. ಇದರ ಮೀನಿಂಗು ಸಿಂಪಲ್ ಆಗಿದೆ, ಒಬ್ಬ ಮನುಷ್ಯ ತನ್ನ ಲೈಫ್ ನಲ್ಲಿ ಜಸ್ಟ್ ಒಂದೇ ಒಂದು ಬಾರಿ ಮಾತ್ರ ವಿಶ್ ಕೇಳ್ಕೋಬಹುದು. ಅಂಡ್ ಬ್ಯಾರನ್ ತನ್ನ ಚಾನ್ಸ್ ನ ಆಲ್ರೆಡಿ ಕಳ್ಕೊಂಡಿದ್ದ. ಈಗ ಬ್ಯಾರನ್ ಲಾಸ್ಟ್ ಹೋಪ್ ಇಟ್ಕೊಂಡು ತನ್ನ ಫ್ರೆಂಡ್ ಇಯಾನ್ ಹತ್ರ ಓಡಿ ಹೋಗ್ತಾನೆ. ಎಲ್ಲ ರಿಯಾಲಿಟಿನ ಹೇಳ್ತಾನೆ, ಹೀಗೀಗ ಆಯ್ತು ಅಂತ. ಆದ್ರೆ ಇಯಾನ್ಗೆ ಇವನ ಈ ಒಂದು ದೆವ್ವದ ಕಥೆಗಳ ಮೇಲೆ ಸ್ವಲ್ಪ ನಂಬಿಕೆ ಇರಲ್ಲ. ಬ್ಯಾರನ್ ಲಿಟ್ರಲಿ ಭಿಕ್ಷೆ ಬೇಡ್ತಾನೆ, ಇಯಾನ್ ಪ್ಲೀಸ್ ಕಣೋ, ನನಗೋಸ್ಕರ ಈ ಒಂದು ಕಾರ್ಡ್ ಇಂದ ಒಂದು ವಿಶ್ ಕೇಳು, ಯಾಕಂದ್ರೆ ನನಗೆ ಈ ನರಕ ತಡ್ಕೊಳಕ್ ಆಗ್ತಿಲ್ಲ, ಈ ಒಂದು ನರಕದಿಂದ ಆಚೆ ಬರಬೇಕು. ಆದ್ರೆ ಇಯಾನು ಇದನ್ನೆಲ್ಲ ಒಂದು ಜೋಕ್ ಆಗಿ ತಗೋತಾನೆ. ಸರಿ ಆಯ್ತು ಅಂತ ಅವನು ಆ ವಿಶ್ ಬಾಕ್ಸ್ ನ ಓಪನ್ ಮಾಡ್ಬಿಟ್ಟು ಸ್ಟಿಕ್ ಮುರಿತ ನಗ್ನಗುತ್ತಾ ಹೇಳ್ತಾನೆ, ಓಕೆ ನಾನು ವಿಶ್ ಮಾಡ್ತೀನಿ, ನನಗೆ ಸಖತ್ತು ದುಡ್ಡು ಬೇಕು ಅಂತ. ಅಷ್ಟೇ
ತಕ್ಷಣ ಆ ರೂಮ್ ಒಳಗಡೆ ನಿಜವಾಗ್ಲೂ ಆಕಾಶದಿಂದ ನೋಟುಗಳ ಸುರಿಮಳೆ ಆಗುತ್ತೆ. ಇಯಾನು ಕೋಟಿ ಕೋಟಿ ದುಡ್ಡು ನೋಡಿ ಫುಲ್ ಕ್ರೇಜಿ ಆಗ್ಬಿಡ್ತಾನೆ. ಆದ್ರೆ ಬ್ಯಾರನ್ ಹಾರ್ಟ್ ಮತ್ತೆ ಬ್ರೇಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಇಯಾನು ಇವನಿಗೆ ಹೆಲ್ಪ್ ಮಾಡೋ ಬದಲು ತನಗೋಸ್ಕರ ದುಡ್ಡು ಕೇಳ್ಕೊಂಡ್ಬಿಟ್ಟ. ಈಗ ಬ್ಯಾರನ್ ಬೇಸರದಿಂದ ಮನೆಗೆ ವಾಪಸ್ ಬರ್ತಾನೆ. ಅವನ ಹತ್ರ ಇನ್ನೂ ಒಂದು ಲಾಸ್ಟ್ ವಿಶ್ ಕಾರ್ಡ್ ಉಳ್ಕೊಂಡಿತ್ತು. ಬ್ಯಾರನ್ ಯೋಚನೆ ಮಾಡ್ತಾನೆ, ನಾನು ನಿಕ್ಕಿ ಹತ್ರನೇ ಹೋಗ್ಬಿಟ್ಟು ಕೇಳಿದ್ರೆ ಹೇಗೆ, ಅವಳ ಹತ್ರ ಬೇಡ್ಕೊಂಡ್ಬಿಡ್ತೀನಿ, ಅವಳೇ ಈ ಒಂದು ಕರ್ಸ್ ಅಂದ್ರೆ ಶಾಪ್ ಅನ್ನ ರಿವರ್ಸ್ ಮಾಡೋಕೆ ವಿಶ್ ಮಾಡ್ಲಿ ಅಂತ. ಬ್ಯಾರನ್ ಮನೆ ಒಳಗಡೆ ಕಾಲ್ ಇಡ್ತಿದ್ದ ಹಾಗೇನೆ ಅವನಿಗೆ ಪ್ರಜ್ಞೆ ತಪ್ಪದಂಗ ಆಗುತ್ತೆ. ಸಾರಾ ಡೆಡ್ ಬಾಡಿ ಇನ್ನು ಮನೆ ಒಳಗಡೆನೆ ಇತ್ತು. ಆದ್ರೆ ನಿಕ್ಕಿ ಅವಳ ಒಂದು ಶವ ಇರುತ್ತಲ್ಲ ಅದನ್ನ ಕ್ರೂರವಾಗಿ ಕಟ್ ಮಾಡಿ ಒಂಥರ ಭಯಾನಕ ರೂಪ ಕೊಟ್ಟಿದ್ಲು. ಬ್ಯಾರನ್ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾನೆ. ನಿಕ್ಕಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಇಯಾನ್ ಕೂಡ ತನ್ನ ದುಡ್ಡಿನ ಒಂದು ಹಮ್ಮಿನಲ್ಲಿ ಬಂದು ನಗ್ತಿರ್ತಾನೆ. ಆದ್ರೆ ಸಡನ್ ಆಗಿ ಅಲ್ಲಿ ನಿಕ್ಕಿ ಸ್ವಲ್ಪ ಯೋಚನೆ ಮಾಡದೆ ಗನ್ ತಗೊಂಡ್ಬಿಟ್ಟು ಇಯಾನಿಗೆ ಶೂಟ್ ಮಾಡ್ಬಿಡ್ತಾಳೆ. ಇಯಾನು ಅಲ್ಲೇ ಸ್ಪಾಟ್ ಡೆತ್ ಆಗ್ತಾನೆ. ಅಂದ್ರೆ ಇಯಾನು ವಿಷಯನೋ ಪೂರೈಕೆ ಆಯ್ತು, ಅವನಿಗೆ ದುಡ್ಡು ಕೂಡ ಸಿಕ್ತು. ಆದ್ರೆ ಬದಲಿಗೆ ಈ ಕರ್ಸ್ ನಿಂದಾಗಿ ಅವನ ತನ್ನ ಪ್ರಾಣನೇ ಕಳ್ಕೋಬೇಕಾಯ್ತು. ಈಗ ಬ್ಯಾರನ್ಗಂತೂ ಕನ್ಫರ್ಮ್ ಆಗುತ್ತೆ ಇಲ್ಲಿಂದ ಬದುಕ್ ಹೋಗ್ಬೇಕಂತಂದ್ರೆ ಯಾವುದೇ ಚಾನ್ಸ್ ಇಲ್ಲ ಅಂತ ಅವನು ನಿಕ್ಕಿ ಕೈಯಿಂದಾನೆ ಗನ್ ತಗೊಂಡ್ಬಿಟ್ಟು ತನ್ನನ್ನ ಬಾತ್ರೂಮ್ ಅಲ್ಲಿ ಲಾಕ್ ಮಾಡ್ಕೊಳ್ತಾನೆ. ಬಾತ್ರೂಮ್ ಅಲ್ಲಿ ಲಾಕ್ ಮಾಡ್ಕೊಂಡು ತನ್ನನ್ನೇ ತಾನು ಶೂಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಸಾವಿನ ಭಯ ಇತ್ತು. ಭಯ ಇರೋದಿಕ್ಕೆ ಅವನಿಗೆ ಧೈರ್ಯನೇ ಬರ್ಲಿಲ್ಲ. ಕೊನೆಗೆ ಬ್ಯಾರನ್ನು ಅಲ್ಲೇ ಇದ್ದ ಆ ಮೆಡಿಸಿನ್ಸ್ ನ ನುಂಗ್ ಬಿಡ್ತಾನೆ. ಯಾವ್ದು ಹೇಳಿ, ಅವನ ಬೆಕ್ಕು ಸತ್ತೋಗಿತ್ತಲ್ಲ ಮೆಡಿಸಿನ್ ತಿಂದ್ಬಿಟ್ಟು ಅದೇ ಟ್ಯಾಬ್ಲೆಟ್ ನ ಅವನು ನುಂಗ್ತಾನೆ. ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಬ್ಯಾರನ್ ಮೈಂಡ್ ಮತ್ತೆ ಚೇಂಜ್ ಆಗುತ್ತೆ. ಅವನಿಗೆ ಸಾಯೋಕೆ ಇಷ್ಟ ಇರಲ್ಲ. ಅವನು ವಾಂತಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಬಾತ್ರೂಮ್ ಆಚೆ ನಿಂತಿದ್ದ ಆ ನಿಕ್ಕಿ ಆ ಲಾಸ್ಟ್ ವಿಶ್ ಕಾರ್ಡ್ ನ ಯೂಸ್ ಮಾಡ್ಬಿಡ್ತಾಳೆ. ಆ ಒಂದು ಲಾಸ್ಟ್ ವಿಶ್ ಎಫೆಕ್ಟ್ ನಿಂದಾಗಿ ಬ್ಯಾರನ್ ಮೈಂಡ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗುತ್ತೆ. ಅವನ ಭಯ ಎಲ್ಲ ಮಾಯ ಆಗುತ್ತೆ. ಅವನು ಹುಚ್ಚುಂತರ ಬಾತ್ರೂಮ್ ಇಂದ ಆಚೆ ಬಂದು ನಿಕ್ಕಿನ ಹಗ್ ಮಾಡ್ಕೊಳ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಮೆಡಿಸಿನ್ ತನ್ನ ಕೆಲಸ ಮುಗಿಸಿತ್ತು. ಜಸ್ಟ್ ಕೆಲವು ಸೆಕೆಂಡ್ಸ್ ನಲ್ಲಿ ಬ್ಯಾರನ್ ಬಾಯಲ್ಲಿ ಬ್ಲಡ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅವನು ನೆಲದ ಮೇಲೆ ತನ್ನ ಪ್ರಾಣನ ಬಿಟ್ಬಿಡ್ತಾನೆ. ಈ ತರ ಬ್ಯಾರನ್ ಕಡೆಯ ಡೆತ್ ವಿಶ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಇಡೀ ವರ್ಲ್ಡ್ ನಲ್ಲಿ ಬರೀ ನಿಕ್ಕಿ ಒಬ್ಳೆ ಒಂಟಿಯಾಗಿ ಉಳ್ಕೋತಾಳೆ. ಅವಳು ಯಾವ ತರ ಇರ್ತಾಳೆ ಅಂತಂದ್ರೆ ಒಂದು ಜೀವಂತ ಹೆಣ, ಎ ಲಿವಿಂಗ್ ಕಾರ್ಪ್ಸ್. ಅವಳ ಒಳಗೆ ಅವಳ ಆತ್ಮ ಏನೋ ಇದೆ, ಆದ್ರೆ ಬಾಡಿ ಮೇಲೆ ಆ ಸೈತಾನನ ಕಂಟ್ರೋಲ್ ಇದೆ. ಸೊ ಗೈಸ್, ಬ್ಯಾರನ್ನು ನಿಕ್ಕಿನ ಪಡ್ಕೊಳಕ್ಕೆ ಯಾವ ಶಾರ್ಟ್ ಕಟ್ ಮತ್ತೆ ತಪ್ಪು ದಾರಿ ಹಿಡಿದಿದ್ನೋ ಅದು ಎಲ್ಲವನ್ನೂ ಸರ್ವನಾಶ ಮಾಡ್ಬಿಡ್ತು. ನೀವು ಕರೆಕ್ಟ್ ಆಗಿ ಯೋಚನೆ ಮಾಡೋದಾದ್ರೆ ಬ್ಯಾರನ್ಗೆ ನಿಕ್ಕಿ ಬಾಡಿ ಏನೋ ಸಿಕ್ಕಿತ್ತು, ಆದ್ರೆ ಅವಳ ಹೃದಯ ಮತ್ತೆ ಪ್ರೀತಿ ಯಾವತ್ತೂ ಸಿಗ್ಲೇ ಇಲ್ಲ. ಯಾಕಂದ್ರೆ ಈ ಮ್ಯಾಜಿಕಲ್ ವಿಶ್ ಕಾರ್ಡ್ ಜೊತೆ ಒಂದು ಭಯಾನಕ ಶಾಪ ಕನೆಕ್ಟ್ ಆಗಿತ್ತು. ನಿಮ್ಮ ವಿಶ್ ಏನೋ ನಿಜ ಆಗುತ್ತೆ, ಆದ್ರೆ ಅದರ ಬೆಲೆಯನ್ನು ನೀವು ನಿಮ್ಮ ಪ್ರಾಣ ಕೊಟ್ಟು ತೀರಿಸಬೇಕಾಗುತ್ತೆ. ಅಂಡ್ ಇದೇ ಒಂದು ಸಖತ್ ಎಮೋಷನಲ್ ಮತ್ತೆ ಮೈ ಜೂಮ್ ಎನ್ಸೋ ಟ್ವಿಸ್ಟ್ ಜೊತೆ ಈ ಸೂಪರ್ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಕೊನೆಯಲ್ಲಿ ಬ್ಯಾರನ್ಗೆ ಸಿಕ್ಕಿದ್ದು ಕೇವಲ ನಿಕ್ಕಿಯ ಒಣ ದೇಹ ಮಾತ್ರ. ಅವಳ ನಿಜವಾದ ಪ್ರೀತಿ ಯಾವತ್ತೂ ಸಿಗ್ಲೇ ಇಲ್ಲ. ಇದನ್ನೇ ಹೇಳೋದು, ಶಾರ್ಟ್ ಕಟ್ ನಲ್ಲಿ ಸಿಗೋ ಲವ್ ಯಾವತ್ತೂ ಲೈಫ್ ಲಾಂಗ್ ಇರಲ್ಲ ಅಂತ. ಸೊ ಗೈಸ್, ನೋಡಿದ್ರಲ್ಲ, ಇದು ಒಬ್ಸೆಷನ್ ಮೂವಿಯ ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಒಂದು ವೇಳೆ ವಿಡಿಯೋ ಇಲ್ಲಿ ತನಕ ನೋಡಿನೂ ಲೈಕ್ ಮಾಡದೆ ಹಾಗೆ ಹೋದ್ರೆ ಇವತ್ತು ರಾತ್ರಿ ನಿಮ್ಮ ಮನೆಗೆ ನಿಕ್ಕಿ ಬರೋದಂತೂ ಗ್ಯಾರಂಟಿ. ಆಮೇಲೆ ಸ್ಯಾಂಡ್ವಿಚ್ ಒಳಗಡೆ ಏನಾದ್ರು ಮಿಕ್ಸ್ ಮಾಡಿ ತಿನ್ಸ್ಬಿಟ್ಟಳು, ಹುಷಾರು. ಸೊ ಅದಕ್ಕೆ ಸೇಫ್ ಆಗಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ರೇಜಿ ಸ್ಟೋರಿ ಜೊತೆ. ಅಲ್ಲಿವರೆಗೂ ಬಚಾವಾಗಿರಿ. ಯಾವುದೇ ವಿಶ್ ಕಾರ್ಡ್ ಸಿಕ್ತು ಅಂತ ಬೈ ಮಾಡಿ ನಿಮ್ ಹುಡುಗಿರ್ನ ಕೇಳ್ಕೊಂಡ್ಬಿಡ್ಬೇಡ್ರಿ ಮತ್ತೆ. ಬಾಯ್.